ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನರು ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಇದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನು ಮಾತಾಡುವಂತ ದೇವರು ಆತನ ಪ್ರಿಯರೇ. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಅವಮಾನ ಸ್ಥಿತಿಯಲ್ಲಿ ಇದ್ರೆ, ಎಷ್ಟು ಜನರು ನಾಚಿಕೆ ಪಡುವಂತ ಸ್ಥಿತಿಯಲ್ಲಿ ಇದ್ರು ಪ್ರಿಯರೇ. ಆದ್ರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರು ಆತನ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ರೋಮಪುರದ ಬರೆದ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನ. ಆತನಲ್ಲಿ ನಂಬಿಕೆ ಇಡುವ ಯಾವ ವ್ಯಕ್ತಿಯೂ ನಾಚಿಕೆಗೆ ಗುರಿಯಾಗುವುದೇ ಇಲ್ಲ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ನಮಗೆ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ಇಲ್ಲಿ ರೋಮಪುರದ ಬರೆದ ಪತ್ರಿಕೆಯಲ್ಲಿ ಈ ಪೌಲನು ಹೇಳುತ್ತಾನೆ, ಆತನಲ್ಲಿ ನಂಬಿಕೆ ಇಡುವ ಯಾವ ವ್ಯಕ್ತಿಯೂ ನಾಚಿಕೆಗೆ ಗುರಿಯಾಗುವುದೇ ಇಲ್ಲ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ದೇವ್ರ ಮೇಲೆ ಎಷ್ಟು ನಾವು ನಂಬಿಕೆ ಇಡುವಂತರಾಗಿದ್ದೇವೆ, ಎಷ್ಟು ನಾವು ನಂಬಿಕೆ ಇಲ್ಲದಂತ ಸ್ಥಿತಿಯಲ್ಲಿ ಇದ್ದೀವಿ ಪ್ರಿಯರೇ. ನಮ್ಮನ್ನು ನಾವು ಆಲೋಚನೆ ಮಾಡ್ತಾ ಇರ್ಬೇಕು ಪ್ರಿಯರೇ. ನಾವು ಯಾವಾಗ ಆತನಲ್ಲಿ ನಂಬಿಕೆ ಇಡುವಂತ ಮಕ್ಕಳಾಗಿ ಜೀವಿಸ್ತೇವೋ, ದೇವರು ನಮಗೆ ಎಲ್ಲಾ ವಿಷಯ ನಾಚಿಕೆಗೆ ಗುರಿ ಮಾಡುವುದೇ ಇಲ್ಲ ಪ್ರಿಯರೇ. ನಮ್ಮ ಕೆಲಸ ಕಾರ್ಯದಲ್ಲಿ ನಾವು ಅನೇಕ ವಿಷಯವನ್ನು ಅನೇಕ ಜನರ ನಮ್ಮನೆ ನಾಚಿಕೆ ಪಡಿಸುವಂತದಾಗಿದ್ದಿರ್ಬೋದು, ಅನೇಕ ಕೋಟಿಕೆ ಶಿಷ್ಯದಲ್ಲಿ ಅನೇಕ ಜನರ ಮುಂದೆ ನಾವು ನಾಚಿಕೆ ಪಡ್ತಾ ಇದ್ದಿರ್ಬೋದು. ಆದ್ರೆ ನಮ್ಗೆ ಎಲ್ಲಾ ವಿಷಯದಲ್ಲಿ ದೇವರು ನನಗೆ ನಂಬಿರುವಂತ ಪ್ರತಿಯೊಂದು ಮಕ್ಕಳಿಗೆ ನಾನು ನಾಚಿಕೆಗೆ ಗುರಿ ಆಗುವುದೇ ಇಲ್ಲ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ನಮ್ಗೆ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಮುಂಜಾನೆ ಸಮಯ ನಾವು ವಾಗ್ದಾನ ಗಟ್ಟಿಯಾಗಿ ಹೇಳ್ಕೊಂಡು ನಾವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಬಾಳುವಂತರಾಗಿರ್ಬೇಕು ಪ್ರಿಯರೇ. ಆವಾಗ ದೇವ್ರು ನಮ್ಗೆ ಎಲ್ಲಾ ವಿಷಯದಲ್ಲಿ ನಮ್ಗೆ ನಾಚಿಕೆ ಗುರಿ ಮಾಡುವುದಿಲ್ಲ ಪ್ರಿಯರೇ. ಎಲ್ಲಾ ವಿಷಯದಲ್ಲಿ ದೇವ್ರು ನಮ್ಗೆ ಜಯವನ್ನು ಕೊಡುವಂತ ದೇವರು. ಹಲ್ಲೆಲೂಯಾ. ಎಷ್ಟು ಜನರು ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ದೇವ್ರು ನಮ್ಗೆ ಎಲ್ಲಾ ವಿಷಯ ನಮ್ಗೆ ಜಯವನ್ನು ಕೊಡುವಂತ ದೇವರು. ನಮ್ಗೆ ಯಾವುದೇ ಒಂದು ವಿಷಯದಲ್ಲಿ ನಮ್ಗೆ ನಾಚಿಕೆಗೆ ಗುರಿ ಆಗೋಕೆ ನಮ್ಗೆ ಬಿಡುವುದಿಲ್ಲ. ದೇವನು ಸರ್ವಶಕ್ತನಾದ ದೇವರು. ಆತನ ಮಕ್ಕಳಿಗೋಸ್ಕರ ಆತನ ನಮ್ಗೆ ಎಲ್ಲಾ ವಿಷಯ ನಮ್ಮನ್ನು ಜಯವನ್ನು ಕೊಟ್ಟು ನಮ್ಮ ಕೊಡುವಂತ ದೇವರು ಆತನ ಎಂಬುದಾಗಿ ಈ ಮುಂಜಾನೆ ಸಮಯ ನಂಬಿ ವಿಶ್ವಾಸ ಇಟ್ಟು ನೀವು ಈ ವಾಕ್ಯನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ತೀರಿ. ನಾವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಬಾಳುವಂತರಾಗಿರ್ಬೇಕು. ಎಲ್ಲಾ ವಿಷಯದಲ್ಲಿ ದೇವ್ರು ನಮ್ಗೆ ನಾಚಿಕೆ ಪಡಲ್ಲಂಗೆ, ಎಲ್ಲಾ ವಿಷಯದಲ್ಲಿ ನಮ್ಗೆ ಅವಮಾನ ಪಡಿಸಲ್ದಂಗೆ ದೇವ್ರು ನಮ್ಗೆ ಎಲ್ಲಾ ವಿಷಯ ನಮ್ಗೆ ಜಯ ಕೊಡ್ತೀನಿ ಎಂಬುದಾಗಿ ದೇವ್ರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ ಅಂತೇಳಿ ಈ ವಾಗ್ದಾನ ಮೂಲಕವಾಗಿ ದೇವ್ರು ನಿಮ್ಗೆ ದೇವ್ರು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಎಲ್ಲಾ ವಿಷಯದಲ್ಲಿ ದೇವ್ರು ನಿಮ್ಗೆ ಜಯವನ್ನು ಕೊಟ್ಟು ನಿಮ್ಮನ್ನೆಲ್ಲಾ ವಿಷಯ ಅವಮಾನ ಸ್ಥಿತಿಗಳು ನಾಚಿಕೆ ಸ್ಥಿತಿಗಳೆಲ್ಲ ತೆಗೆದು ನಿಮ್ಮ ಕುಟುಂಬದಲ್ಲಿ ಆತನು ಎಲ್ಲಾ ರೀತಿಯಾಗಿ ನಿಮ್ಮನ್ನು ಆಶ್ವಾಸ ಬಲಪಡಿಸುವಂತ ದೇವರು ಆತನಾಗಿದೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವ್ರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸಿರಿ ಪ್ರಭಾ. ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ದೈವ ವಿಶ್ವಾಸಿ ಮಕ್ಕಳ ಕುಟುಂಬದಲ್ಲಿ ತಂದೆ ಅವ್ರು ಯಾವ ವಿಷಯದಲ್ಲಿ ತಂದೆ ನಾಚಿಕೆ ಪಡ್ತಿದ್ರು ಪ್ರಭಾ, ಯಾವ ವಿಷಯದಲ್ಲಿ ಅವ್ರು ಅವಮಾನ ಸ್ಥಿತಿಯಲ್ಲಿ ಜೀವಿಸ್ತಾರೆ ತಂದೆ. ಆದ್ರೆ ಮುಂಜಾನೆ ಸಮಯ ವಾಗ್ದಾನ ಮಾಡ್ತಿರ್ ತಂದೆ, ನನ್ನ ನಂಬಿಕೆ ಇಡುವಂತ ಪ್ರತಿಯೊಬ್ಬರ ಮಕ್ಕಳಿಗೆ ನನ್ನ ನಾಚಿಕೆ ಗುರಿ ಆಗೋಕೆ ಬಿಡೋದಿಲ್ಲ ಎಂಬುದಾಗಿ ತಂದೆ ದೇವರೇ. ಅವರು ಪ್ರತಿಯೊಂದು ವಿಷಯದಲ್ಲಿ ತಂದೆ ನಿನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಅವ್ರು ಬಾಳುವಾಗ ತಂದೆ ಅವ್ರ ಎಲ್ಲ ಅವಮಾನ ಸ್ಥಿತಿಗಳೆಲ್ಲ ತೆಗೆದು ಅವ್ರಿಗೆ ಜಯನ ಕೊಡ್ರಿ. ಎಲ್ಲ ಚಿಂತೆಗಳು, ಎಲ್ಲ ದುಃಖಗಳು, ಎಲ್ಲ ರೀತಿಯಾಗಿ ಅವ್ರು ಯಾವ್ಯಾವ ಸಮಸ್ಯೆದಲ್ಲಿ ಇದ್ದಂತ ಸಮಯದಲ್ಲಿ ಪ್ರಭಾ ಎಲ್ಲಾ ರೀತಿಯಾಗಿ ಸಮಸ್ಯೆಗಳು ತೆಗೆದು ತಂದೆ ಅವ್ರಿಗೆ ಎಲ್ಲಾ ವಿಷಯ ಜಯವನ್ನು ಕೊಟ್ಟು ನೀವೇ ದಯಪಾಲಿಸಿ ಪ್ರಭಾ. ಈ ಮುಂಜಾನೆ ವಾಗ್ದಾನ ಮೂಲಕ ಒಂದೊಂದು ಕುಟುಂಬದಲ್ಲಿ ಆಶ್ವಾಸ ಬಲಪಡಿಸಿ ನೀವೇ ಕಾಯ್ದು ಕಾಪಾಡಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.